ಆತ್ಮೀಯ ಪ್ರೇಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಕ್ಕೆ ಆದರದ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸೀತಾ ರಾಮ ಲಕ್ಷ್ಮಣರ ಅಯೋಧ್ಯ ಪಟ್ಟಣದಿಂದ ಕಾಡಿಗೆ ಪಯಣ ಬೆಳೆಸುವ ಹಾಗೂ ಅಯೋಧ್ಯ ನಗರ ಜನರ ದುಃಖಮಯವಾದ ಸ್ಥಿತಿಯನ್ನ ವಿವರಿಸಲಾಗಿದೆ. ಈ ಸಂಚಿಕೆಯಲ್ಲಿ ಕಾಡಿನ ಮೊದಲ ರಾತ್ರಿಯ ಪಯಣದ ಬಗ್ಗೆ ಸಂಕ್ಷಿಪ್ತ ವಿವರವನ್ನ ನೀಡುತ್ತೇವೆ. ಈ ಸಂಚಿಕೆಯನ್ನ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ, ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿಲ್ಲ, ಈ ಕೂಡಲೇ ಚಂದಾದಾರರಾಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಅಯೋಧ್ಯ ನಗರವನ್ನ ಬಿಟ್ಟು ರಮಣೀಯವಾದ ತಾಮಸ ನದಿಯನ್ನ ಸೇರಿದ ಮೇಲೆ ಶ್ರೀರಾಮನು ಹೇಳಿದನು, ಲಕ್ಷ್ಮಣ, ಇದು ನಮ್ಮ ವನವಾಸದ ಮೊದಲ ರಾತ್ರಿ. ನಿರ್ಜನವಾದ ಈ ಅರಣ್ಯವನ್ನ ನೋಡು. ಸಂಚಾರಕ್ಕೆ ಹೊರಗಾಗಿ ಹೋಗಿದ್ದ ಮೃಗ ಪಕ್ಷಿಗಳೆಲ್ಲವೂ ತಮ್ಮ ತಮ್ಮ ಗೂಡುಗಳಿಗೆ ಸೇರುತ್ತಿವೆ. ಅಯೋಧ್ಯೆಯಲ್ಲಿ ಪ್ರಜೆಗಳೆಲ್ಲರೂ ತಮ್ಮ ಅರಣ್ಯದ ಯಾತ್ರೆಯಿಂದಾಗಿ ದುಃಖಗೊಂಡಿರುತ್ತಾರೆ. ನನಗೂ ತಂದೆ ತಾಯಿಗಳನ್ನ ನೆನೆದು ದುಃಖವಾಗುತ್ತಿದೆ. ಆದರೆ ಧರ್ಮಾತ್ಮ ಭರತನು ತಂದೆ ತಾಯಿಯರನ್ನ ನೋಡಿಕೊಳ್ಳುತ್ತಾನೆ. ನೀನು ನನ್ನ ಸಹಾಯಕನಾಗಿ ಬಂದದ್ದು ಒಳ್ಳೆಯದೇ ಆಯಿತು. ನೀನು ಬಾರದಿದ್ದರೆ ಸೀತೆಯನ್ನ ರಕ್ಷಿಸಲು ನಾನು ಬೇರೆಯವರನ್ನ ಕೋರಬೇಕಾಗಿತ್ತು. ಲಕ್ಷ್ಮಣ, ನಾನು ಈ ರಾತ್ರಿ ಉಪವಾಸ ಮಾಡಬೇಕೆಂದಿದ್ದೇನೆ. ಪುಣ್ಯ ಕ್ಷೇತ್ರವಾದ ಈ ಸ್ಥಳದಲ್ಲಿ ಇಂದು ರಾತ್ರಿ ನಾವು ನೀರನ್ನು ಮಾತ್ರ ಕುಡಿದು ವಿಶ್ರಮಿಸೋಣ ಎಂದು ಹೇಳಿ ಕುದುರೆಗಳ ವಿಷಯದಲ್ಲಿ ಜಾಗರೂಕನಾಗಿರುವಂತೆ ಸುಮಂತ್ರನಿಗೆ ಹೇಳಿದನು. ಒಡನೆಯೇ ಸುಮಂತ್ರನು ಕುದುರೆಗಳನ್ನ ಒಂದು ಕಡೆ ಕಟ್ಟಿ ಸೂರ್ಯನು ಮುಳುಗಿದ ಮೇಲೆ ಮಂಗಳಕರವಾದ ಸಂಧ್ಯೋಪಾಸನೆ ಮಾಡಿದನು. ನಂತರ ಲಕ್ಷ್ಮಣನೊಡಗೂಡಿ ಶ್ರೀರಾಮನಿಗೆ ಮಲಗಲು ಹಾಸಿಗೆಯನ್ನ ಸಿದ್ಧಪಡಿಸಿದನು. ನದಿಯ ತೀರದಲ್ಲಿ ಮರದ ಚಿಗುರಳೆಗಳಿಂದ ನಿರ್ಮಿಸಿದ ಆ ಹಾಸಿಗೆಯಲ್ಲಿ ಶ್ರೀರಾಮನು ಸೀತಾದೇವಿಯೊಡನೆ ಪವಾಡಿಸಿದನು. ಶ್ರೀರಾಮನು ನಿದ್ರಿಸುತ್ತಿದ್ದ ಮೇಲೆ ಲಕ್ಷ್ಮಣನು ಸುಮಂತ್ರನೊಡನೆ ಶ್ರೀರಾಮನ ಸದ್ಗುಣಗಳನ್ನು ಕೊಂಡಾಡುತ್ತಿರುವಂತೆಯೇ ಸೂರ್ಯನು ಉದಯಿಸುತ್ತಿದ್ದನು. ಶ್ರೀರಾಮನು ಬೆಳಗಿನ ಜಾವ ಎದ್ದು ತನ್ನ ಸುತ್ತಲೂ ತನ್ನ ಪ್ರಜೆಗಳನ್ನು ನೋಡಿ ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ಪ್ರೀತಿಯಿಂದ ನಮ್ಮನ್ನು ಅನುಸರಿಸಿ ಬಂದಿರುವವರು ಈ ಪ್ರಜೆಗಳನ್ನು ನಮ್ಮನ್ನು ಹಿಂತಿರುಗಿಸಲು ಬಹಳ ಪ್ರಯತ್ನ ಪಡುತ್ತಿದ್ದಾರೆ. ಆದ್ದರಿಂದ ಇವರು ಮಲಗಿರುವಾಗಲೇ ನಾವು ರಥವನ್ನೇರಿ ಮುಂದೆ ಪಯಣ ಮಾಡೋಣ. ರಾಜಕುಮಾರನನ್ನ ಪಟ್ಟಣಿಗರನ್ನ ದುಃಖದಿಂದ ಪಾರು ಮಾಡಬೇಕು. ನನ್ನ ದುಃಖವನ್ನ ಪ್ರಜೆಗಳಿಗೆ ಹಂಚಬಾರದು ಎಂದನು. ಲಕ್ಷ್ಮಣನು ಇದಕ್ಕೆ ಸಮ್ಮತಿಸಿದನು. ಅದರಂತೆಯೇ ಸೀತಾ ಲಕ್ಷ್ಮಣನೊಡನೆ ಶ್ರೀರಾಮನು ರಥದಲ್ಲಿ ಕುಳಿತು ತಾಮಸ ನದಿಯನ್ನ ದಾಟಿದನು. ಅಲ್ಲಿ ಶ್ರೀರಾಮನು ರಥದಿಂದ ಇಳಿದು ಅಲ್ಲೇ ಇದ್ದ ದೊಡ್ಡ ದಾರಿಯನ್ನ ಸೇರಿದನು. ಸಾರಥಿಯನ್ನ ಕುರಿತು ರಥವನ್ನ ಸ್ವಲ್ಪ ದೂರ ಉತ್ತರಾಭಿಮುಖವಾಗಿ ಪಯಣ ಮಾಡಿ ನಂತರ ಹಿಂದಕ್ಕೆ ಹಿಂತಿರುಗಿಸಿಕೊಂಡು ಬರುವಂತೆ ಹೇಳಿದನು. ಸುತನು ಶ್ರೀರಾಮನ ಮಾತಿನಂತೆಯೇ ನಾನಾ ದಿಕ್ಕುಗಳಿಗೆ ಅಸ್ತವ್ಯಸ್ತವಾಗಿ ರಥವನ್ನ ತಿರುಗಾಡಿಸಿ ಶ್ರೀರಾಮನಲ್ಲಿದ್ದಲ್ಲಿಗೆ ಬಂದು ಸೇರಿದನು. ನಂತರ ಸೀತಾ ಲಕ್ಷ್ಮಣರು ರಥವನ್ನ ಏರಲು ಸುಮಂತ್ರನು ಕಾಡಿಗೆ ಅಭಿಮುಖವಾಗಿ ಪಯಣ ಬೆಳೆಸಿದನು. ಬೆಳಗಾದ ಕೂಡಲೇ ನಿದ್ರೆಯಿಂದ ಎಚ್ಚೆತ್ತ ಪುರವಾಸಿಗಳು ಶ್ರೀರಾಮನನ್ನ ಕಾಣದೆ ಶೋಕದಿಂದ ಕೂಡಿ ಕಣ್ಣೀರು ಬಿಡುತ್ತಾ ಎಲ್ಲ ಕಡೆಯಲ್ಲಿಯೂ ನೋಡಿದರು. ಶ್ರೀರಾಮನಿಗೆ ಸಂಬಂಧಿಸಿದ ಯಾವ ಕುರುವನ್ನು ಅವರು ಕಾಣಲಿಲ್ಲ. ನಿದ್ರಾ ಪರವಶರಾಗಿದ್ದಕ್ಕೆ ತಮಗೆ ತಾವೇ ನಿಂದಿಸಿಕೊಂಡರು. ಶ್ರೀರಾಮನನ್ನ ನೋಡಲು ಆಗದಂತೆ ಅಡ್ಡಿ ಬಂದ ನಮ್ಮ ನಿದ್ರೆಗೆ ಧಿಕ್ಕರಿಸಿದರು. ತನ್ನ ಮಕ್ಕಳಂತೆ ತಮ್ಮನ್ನ ನೋಡಿಕೊಳ್ಳುತ್ತಿದ್ದ ಶ್ರೀರಾಮನು ತಮ್ಮನ್ನೆಲ್ಲ ಬಿಟ್ಟು ಕಾಡಿಗೆ ಹೊರಟು ಹೋಗಿದ್ದಕ್ಕಾಗಿ ತುಂಬಾ ನೊಂದುಕೊಂಡರು. ಶ್ರೀರಾಮನಿಲ್ಲದೆ ಅಯೋಧ್ಯೆಗೆ ಹಿಂತಿರುಗಿದರೆ ಅಲ್ಲಿನ ಜನರಿಗೆ ಏನು ಜವಾಬು ಹೇಳಬೇಕೆಂಬುದನ್ನು ಚಿಂತಿಸುತ್ತಾ ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡು ರಥದ ಜಾಡನ್ನ ಹಿಡಿದು ಹೊರಟರು. ಕೊನೆಗೆ ರಥದ ಜಾಡು ಕಾಣದಿರಲು ಇದಕ್ಕೆಲ್ಲ ದೈವವೇ ಕಾರಣವೆಂದು ನಿಶ್ಚಯಿಸಿ ಅಯೋಧ್ಯ ಪಟ್ಟಣಕ್ಕೆ ಹಿಂತಿರುಗಿದರು. ಕಾಂತಿಹೀನವಾಗಿದ್ದ ಅಯೋಧ್ಯೆಯನ್ನ ಸೇರಿ ಶೋಕಿಸುತ್ತಾ ತಮ್ಮ ತಮ್ಮ ಮನೆಗಳನ್ನ ಪ್ರವೇಶಿಸಿದರು. ಶೋಕದಿಂದ ಕಂಗೆಟ್ಟಿದ್ದ ಆ ಪೌರ ಜನರು ಎದುರಿಗೆ ಬಂದು ತಮ್ಮ ತಮ್ಮ ಜನರನ್ನ ಗುರುತಿಸಲಿಲ್ಲ. ಕೊನೆಗೆ ತಮ್ಮ ಹೆಂಡತಿಯರು ಮಕ್ಕಳುಗಳೊಡನೆ ಕೂಡಿ ಕಣ್ಣೀರಿಟ್ಟರು. ಅನೇಕ ವರ್ತಕರು ತಮ್ಮ ಅಂಗಡಿಗಳನ್ನ ತೆರೆಯಲಿಲ್ಲ. ಅಗ್ನಿಹೋತ್ರಗಳು ಅಂದು ಅಯೋಧ್ಯೆಯಲ್ಲಿ ನಡೆಯಲಿಲ್ಲ. ಬಹಳ ಕಾಲ ಕಾದು ಮಕ್ಕಳಾಗಿದ್ದವರು ಕೂಡ ಸಂತೋಷ ಪಡಲಿಲ್ಲ. ಶ್ರೀರಾಮನನ್ನ ಕರೆತರದೆ ಹಾಗೆಯೇ ಮನೆಗೆ ಬಂದ ಪತಿಗಳನ್ನ ಅವರ ಹೆಂಡತಿಯರು ಚುಚ್ಚು ಮಾತುಗಳಿಂದ ಇರಿಯುತ್ತಿದ್ದರು. ಶ್ರೀರಾಮನನ್ನ ಮರಳಿ ಕರೆದು ತರದು ನಿಮ್ಮಲ್ಲಿಗೆ ಈ ಮನೆಯಿಂದ ಏನು? ಈ ಸುಖಗಳು ಯಾತಕ್ಕಾಗಿ? ಸೀತೆಯೊಡನೆ ಇರುವ ಶ್ರೀರಾಮನು ಅನುಸರಿಸಿ ಅವರಿಗೆ ಸೇವೆ ಮಾಡುತ್ತಿರುವ ಲಕ್ಷ್ಮಣನೊಬ್ಬನೇ ಭಾಗ್ಯವಂತ. ಶ್ರೀರಾಮನು ಸ್ನಾನ ಮಾಡುವ ನದಿಗಳು ಸರೋವರಗಳು ಅವುಗಳೇ ಪುಣ್ಯ ಮಾಡಿವೆ. ಶ್ರೀರಾಮನು ಪ್ರವೇಶಿಸಿದ ಅರಣ್ಯವು ತಮ್ಮ ಫಲ ಪುಷ್ಪ ಸಮೃದ್ಧಿಯನ್ನ ಶ್ರೀರಾಮನಿಗೆ ತೋರಿಸುವು. ಪರ್ವತಗಳು ತಮ್ಮಲ್ಲಿ ಹರಿಯುವ ಚಿಲುಮೆಯನ್ನ ತೋರಿಸುತ್ತಿವೆ. ಶ್ರೀರಾಮನಲ್ಲಿರುವ ಭಯವಾಗಲಿ ಪರಾಜಯವಾಗಲಿ ಇರುವುದಿಲ್ಲ. ನಾವೆಲ್ಲರೂ ಈಗಲೇ ಹೊರಟು ದಶರಥ ರಾಜನ ಮಗನಾದ ಶ್ರೀರಾಮನನ್ನ ಸೇರೋಣ. ಅವನ ಪಾದ ಸೇವೆಯೇ ನಮಗೆ ಪರಮಾಗತಿ. ನಾವು ಸೀತೆಯ ಸೇವೆಯನ್ನ ಮಾಡುತ್ತೇವೆ, ನೀವು ಶ್ರೀರಾಮನ ಸೇವೆ ಮಾಡಿರಿ. ಶ್ರೀರಾಮನು ನಿಮ್ಮ ಯೋಗಕ್ಷೇಮವನ್ನ ನೋಡಿಕೊಳ್ಳುತ್ತಾನೆ. ಸೀತಾದೇವಿಯು ನಮ್ಮ ಯೋಗಕ್ಷೇಮವನ್ನ ನೋಡಿಕೊಳ್ಳುತ್ತಾರೆ. ಶ್ರೀರಾಮನಿಲ್ಲದೆ ವಾಸಕ್ಕೆ ಅಯೋಗ್ಯವಾದ ಈ ನಗರವು ಕೈಕೆಗೆ ಇರಲಿ. ಕುಲ ನಾವು ಈ ರಾಜ್ಯದಲ್ಲಿ ಅವಳಿಂದ ವೇತನವನ್ನ ಪಡೆದು ಜೀವನ ನಡೆಸಲು ಇಚ್ಛಿಸುವುದಿಲ್ಲ.
ಕೈಕೇಯ ಕಾರಣದಿಂದ ಈ ರಾಜ್ಯವು ಉಪದ್ರಗಳಿಗೆ ಈಡಾಗುತ್ತದೆ. ಶ್ರೀರಾಮನು ಬಿಟ್ಟು ದಶರಥನು ಹೆಚ್ಚು ಕಾಲ ಜೀವಿಸಲಾರನು. ಅವನ ಮರಣ ನಂತರ ಈ ರಾಜ್ಯವು ವಿನಾಶ ಹೊಂದುತ್ತದೆ. ಆದ್ದರಿಂದ ನಾವು ಸೀತಾರಾಮಲಿರುವಲ್ಲಿಗೆ ಹೋಗೋಣ. ಹೀಗೆ ಹೇಳುತ್ತಾ ಅಯೋಧ್ಯ ಪುರಶ್ರೀಯರು ಪ್ರಾಲಾಪಿಸುತ್ತಿದ್ದರು. ಅಷ್ಟರಲ್ಲಿ ರಾತ್ರಿಯಾಯಿತು. ಆದರೂ ಗೃಹಸ್ಥರು ಔಪನಾದಿಗಳನ್ನ ವೇದ ಅಧ್ಯಯನವನ್ನ ಮಾಡಲಿಲ್ಲ. ಹೀಗೆ ಅಯೋಧ್ಯೆಯು ನಕ್ಷತ್ರನಿಲ್ಲದ ಆಕಾಶದಂತೆ ಕಾಂತಿಹೀನವಾಗಿತ್ತು. ಅಂದು ಆ ಪಟ್ಟಣದಲ್ಲಿ ಉತ್ಸಾಹವಾಗಲಿ ನೃತ್ಯ ಗೀತ ವಾದ್ಯವಾಗಲಿ ಯಾವುದೂ ನಡೆಯಲಿಲ್ಲ. ಅತ್ತಲಾಗಿ ಶ್ರೀರಾಮನು ತನ್ನನ್ನು ಅನುಸರಿಸಿ ಬಂದ ಪ್ರಜೆಗಳಿಂದ ಬಿಡಿಸಿಕೊಂಡು ರಾತ್ರಿಯೆಲ್ಲ ಪಯಣ ಮಾಡಿ ಮೂರನೆಯ ದಿನ ಸ್ನಾನ ಪ್ರಾತ್ರ ಸಂಧ್ಯಾ ವಿಧಿಗಳನ್ನು ಮುಗಿಸಿ ಪುನಃ ಪ್ರಯಾಣ ಮುಂದುವರಿಸಿ ಉತ್ತರ ಕೋಸಲದ ದಕ್ಷಿಣ ಎಲೆಯನ್ನ ಸೇರಿದನು. ದಾರಿ ಉದ್ದಕ್ಕೂ ಗ್ರಾಮಗಳನ್ನ ಅರಣ್ಯಗಳನ್ನ ನೋಡುತ್ತಾ ಅಲ್ಲಿಯ ನಗರದ ಜನರು ಆಡುತ್ತಿದ್ದ ಮಾತುಗಳನ್ನ ಕೇಳುತ್ತಾ ಪಯಣ ಮಾಡುತ್ತಿದ್ದರು. ಕಾಮುಕ ದಶರಥನಿಗೆ ಧಿಕ್ಕಾರ. ದಯೆಯಿಲ್ಲದ ಕೈಕೆಯು ಕ್ರೂರವಾದ ಕಾರ್ಯವನ್ನ ಮಾಡುತ್ತಿದ್ದಾಳೆ. ದಯಪರನಾದ ಪುತ್ರನನ್ನು ಊರಿನಿಂದ ಕಳುಹಿಸಿ ವನವಾಸ ಮಾಡುತ್ತಿರುವಳಲ್ಲ. ಸೀತೆಯು ಕಾಡಿನಲ್ಲಿ ಹೇಗೆ ಕಷ್ಟಗಳನ್ನು ಅನುಭವಿಸುವಳು? ಇದಕ್ಕಿಂತ ಆಶ್ಚರ್ಯವೇನಿದೆ? ಹೀಗೆ ಹೇಳುತ್ತಿದ್ದ ಜನರ ಮಾತುಗಳನ್ನು ಕೇಳುತ್ತಾ ಶ್ರೀರಾಮನು ಪಯಣ ಮಾಡಿದನು. ಮುಂದೆ ವೇದಶ್ರುತಿ ಎಂಬ ಮಂಗಳಕರವಾದ ನದಿಯನ್ನ ದಾಟಿ ಅಗಸ್ತ್ಯರ ದಿಕ್ಕಾದ ದಕ್ಷಿಣದ ಕಡೆಗೆ ಹೊರಟನು. ಅಲ್ಲಿಂದ ಮುಂದೆ ಗೋಮತಿ ನದಿಯನ್ನ ಇನ್ನು ಮುಂದೆ ಪಯಣ ಮಾಡಿ ಸ್ವಾಂದಿಕ ಎಂಬ ನದಿಯನ್ನ ದಾಟಿದನು. ನಂತರ ಸುತನಾದ ಸುಮಂತ್ರನನ್ನ ಕುರಿತು, ಸುತನೆ, ನಾನು ಅರಣ್ಯವಾಸ ಮುಗಿಸಿ ಬಂದು ನನ್ನ ತಂದೆಯ ತಾಯಿಯೊಡನೆ ಸರಾಯು ನದಿಯ ತೀರದಲ್ಲಿನ ಉದ್ಯಾನವನಗಳಲ್ಲಿ ಬೇಟೆಯಾಡುವೆನು. ನನಗೆ ಬೇಟೆಯ ವಿನೋದವು ಹೆಚ್ಚು ಅಪೇಕ್ಷೆ ಇಲ್ಲ. ಆದರೆ ಸ್ವಲ್ಪ ಆಗಾಗ ಬೇಟೆಯಾಡುವುದರಿಂದ ಯಾವ ದೋಷವೂ ಇರದು ಎಂದನು. ಹೀಗೆ ಮಾತನಾಡುತ್ತಾ ಮುಂದೆ ಹೋಗಿ ಕೋಸಲ ದೇಶದ ದಕ್ಷಿಣ ಗಡಿಯನ್ನ ದಾಟಿ ಅಯೋಧ್ಯೆಗೆ ಅಭಿಮುಖವಾಗಿ ನಿಂತು, ಶ್ರೇಷ್ಠಲಾದ ಅಯೋಧ್ಯ ನಗರದ ಆದಿದೇವತೆಯೇ, ಅರಣ್ಯವಾಸಕ್ಕಾಗಿ ನಿನ್ನ ಅನುಮತಿಯನ್ನ ಪ್ರಾರ್ಥಿಸುತ್ತಿದ್ದೇನೆ. ಅನುಜ್ಞೆಯನ್ನ ಕೊಡು. ಪಿತೃವಾಕ್ಯವನ್ನ ಪರಿಪಾಲಿಸಿ ನಿನ್ನನ್ನು ಪುನಃ ಸಂದರ್ಶಿಸುತ್ತೇನೆ ಎಂದನು. ನಂತರ ತನ್ನನ್ನು ನೋಡಲು ಅಲ್ಲಿಗೆ ಬಂದಿದ್ದ ಜನರನ್ನ ನೋಡಿ, ಪ್ರಜೆಗಳೇ, ನನ್ನಲ್ಲಿ ಉಚಿತವಾದ ದಯೆಯನ್ನ ತೋರಿಸಿದ್ದೀರಿ. ನನ್ನ ಬಗ್ಗೆ ಹೆಚ್ಚು ದುಃಖಿಸುವುದನ್ನು ಬಿಟ್ಟು ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಲು ಹಿಂತಿರುಗಿರಿ ಎಂದು ಪ್ರಾರ್ಥಿಸಿದನು. ಶ್ರೀರಾಮನ ಮಾತನ್ನು ಕೇಳಿ ಆ ಜನರು ಅವನನ್ನು ನಮಸ್ಕರಿಸಿ ಅಲ್ಲಲ್ಲಿ ನಿಂತಿದ್ದರು. ಶ್ರೀರಾಮನ ಮುಂದಿನ ಪಯಣವು ಹೇಗಿತ್ತೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ಸಂಚಿಕೆಯನ್ನು ಕೊನೆಗೊಳಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ.